सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಆಗಸ್ಟ್ ಮೊದಲ ವಾರದಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಜ್ಯೋತಿಷ್ಯ ಕಲಿಬೇಕು ಅನ್ನೋ ಆಸಕ್ತಿ ಇದೆಯೋ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ. ಹಾಗಿದ್ರೆ ಈ ಜುಲೈ ತಿಂಗಳ ಮಾಸ ಭವಿಷ್ಯ ನಿಮ್ಮ ರಾಶಿಗೆ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಅಷ್ಟಮದಲ್ಲಿದ್ದಾನೆ. ಮಾತಿನಿಂದ ಕೆಲವು ಸಮಸ್ಯೆಗಳಾಗುತ್ತೆ. ಆದಷ್ಟು ಮಾತನ್ನ ಕಮ್ಮಿ ಆಡಿ. ಒಳ್ಳೆ ರೀತಿಯಲ್ಲಿ ಏನೋ ಮಾತಾಡಕ್ ಹೋಗಿ ಅದು ಬೇರೆ ತರ ಕನ್ವೆ ಆಗೋ ತರ, ಅಂದ್ರೆ ನೀವೇನೋ ಬೇರೆ ಉದ್ದೇಶದಿಂದ ಮಾತಾಡಿದ್ರಿ ಅನ್ನೋ ತರ ಆಗುತ್ತೆ. ಹಾಗಾಗಿ ಸ್ವಲ್ಪ ಮಾತಿನ ವಿಷಯದಲ್ಲಿ ಜಾಗೃತರಾಗಿರಿ. ಕಮ್ಮಿ ಮಾತಾಡಿದ್ರೆ ತುಂಬಾ ಒಳ್ಳೇದು. ಎಷ್ಟು ಕಮ್ಮಿ ಮಾತಾಡ್ತಿರೋ ಅಷ್ಟು ಒಳ್ಳೇದು. ಹಾಗೆ ಧನಸ್ಸು ರಾಶಿಗೆ ರಾಶ್ಯಾಧಿಪತಿ ಚತುರ್ಥಾಧಿಪತಿ ಎರಡು ಗುರುನೇ ಆಗಿ ಉಚ್ಚ ಕ್ಷೇತ್ರದಲ್ಲಿ ಅಷ್ಟಮದಲ್ಲಿ ಕುತ್ಕೊಂಡಿದ್ದಾನೆ. ಧನಸ್ಥಾನವನ್ನ ನೋಡ್ತಾ ಇದ್ದಾನೆ. ಧನಸ್ಥಾನ ಅಂದ್ರನೆ ಅವನ ನೀಚ ಸ್ಥಾನವಾಗಿರುವಂತಹ ಮಕರ ರಾಶಿ. ಹಾಗಾಗಿ ದುಡ್ಡಿನ ವಿಷಯದಲ್ಲಿ ತುಂಬಾ ಜಾಗೃತರಾಗಿರಿ. ಅಂದ್ರೆ ಖರ್ಚನ್ನ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ. ಯಾರಿಗೂ ಹಣ ಕೊಡಬೇಡಿ, ವಾಪಸ್ ಬರಲ್ಲ. ಗುರುಬಲ ಇಲ್ಲದಿದ್ದಾಗ ಬೇರೆಯವರಿಗೆ ಕೊಟ್ಟ ಹಣ ವಾಪಸ್ ಬರಲ್ಲ. ಗುರು ಅಂದ್ರನೆ ಧನ, ದುಡ್ಡಿಗೆ ಕಾರಕನೇ ಗುರುಗ್ರಹ. ನೀವು ಕೊಟ್ಟಿರೋ ಹಣ ವಾಪಸ್ ಬರಲ್ಲ ಗುರುಬಲ ಇಲ್ದಿದ್ದಾಗ. ನೀವು ದುಡ್ಡು ಯಾರಿಗೆ ಕೊಟ್ಟರು ಕೂಡ ಅದಷ್ಟೇ ಅಲ್ಲ, ನೀವು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿದ್ರು ಕೂಡ ಲಾಸೇ ಆಗತ್ತೆ. ಅಂದ್ರೆ ನಿಮ್ ಕೈಯಿಂದ ಹೋದ ಹಣ ವಾಪಸ್ ಬರಲ್ಲ. ಅದೇ ನೀವು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿ, ಆಸ್ತಿ ಮೇಲೆ ಇನ್ವೆಸ್ಟ್ ಮಾಡಿ, ನಿಮ್ಗೆ ದುಡ್ಡು ಬರದೆ ಹೋದ್ರೂ ಒಂದು ಸ್ಥಿರಾಸ್ತಿ ಅಂತ ಆಗುತ್ತೆ. ಆ ವಿಚಾರಕ್ಕೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಚತುರ್ಥ ಭಾವವನ್ನು ಕೂಡ ಗುರು ನೋಡ್ತಾ ಇದ್ದಾನೆ. ಇನ್ನು ಎರಡನೇ ಮನೆ ಅಧಿಪತಿ ಶನಿ 4ನೇ ಮನೆಯಲ್ಲಿದ್ದಾನೆ. ಹಣಕಾಸಿನ ವಿಷಯದಲ್ಲಿ ತಕ್ಕ ಮಟ್ಟಿಗೆ ಪರವಾಗಿಲ್ಲ, ತುಂಬಾ ಹೇಳ್ಕೊಳ್ಳೋಷ್ಟು ಅನುಕೂಲ ಇರೋದಿಲ್ಲ, ಬಟ್ ಸಾಧಾರಣ ಮಟ್ಟದಲ್ಲಿ ಇರುತ್ತೆ. ತೃತೀಯ ಭಾವಾಧಿಪತಿಯಾದ ಶನಿ ಚತುರ್ಥ ಭಾವದಲ್ಲಿದ್ದು, ಚತುರ್ಥ ಭಾವದಲ್ಲಿರೋ ಶನಿ ಮೇಲೆ ಗುರು ದೃಷ್ಟಿ ಇದೆ. ಮಿತ್ರರಿಂದ ನಿಮ್ಗೆ ಕೆಲವು ಅನುಕೂಲಗಳಾಗುತ್ತೆ. ಮಿತ್ರರಿಂದ ಸಹಕಾರ, ಉತ್ತಮ ಸಲಹೆಗಳು ಸಿಗುತ್ತೆ. ಹೊಸ ಮಿತ್ರರು ನಿಮ್ಗೆ ಬರ್ತಾರೆ ನಿಮ್ ಜೀವನಕ್ಕೆ ಸಂಬಂಧಪಟ್ಟಂತೆ, ಬಟ್ ಒಳ್ಳೆಯವರೇ ಆಗಿರ್ತಾರೆ. ಯಾಕೆ ಹೀಗೆ ಹೇಳ್ತೀವಿ ಅಂದ್ರೆ, ನೋಡಿ, ಶನಿ ಮೇಲೆ ಗುರು ದೃಷ್ಟಿ ಬಿದ್ದಿರೋದು, ಅದು ಉಚ್ಚ ಗುರು. ನಿಮ್ಮ ಜೀವನದಲ್ಲಿ ನಿಮ್ಗೆ ಕೆಲವು ಮಾರ್ಗದರ್ಶನವನ್ನ ಮಾಡುವಂತವ್ರು, ಆಧ್ಯಾತ್ಮ ಕ್ಷೇತ್ರದಲ್ಲಿ ಇರುವಂತವ್ರು ನಿಮ್ಗೆ ಮಿತ್ರರಾಗಿ ಸಿಗ್ತಾರೆ. ಚತುರ್ಥ, ಅದು ಈ ತಿಂಗಳಲ್ಲೇ ಆಗುತ್ತೆ. ಚತುರ್ಥ ಭಾವದಲ್ಲೇ ಶನಿ ಗ್ರಹ ಕುತ್ಕೊಂಡಿದ್ದಾನೆ. ಚತುರ್ಥ ಅಂದ್ರನೆ ಮನಃಶಾಂತಿ. ಏನೋ ಮನಃಶಾಂತಿ ಇಲ್ಲ, ಯಾಕೋ ಮನಸ್ಸಿಗೆ ನೆಮ್ಮದಿ ಇಲ್ಲ, ಎಲ್ಲ ಇದ್ರೂ ಕೂಡ ಖುಷಿ ಇಲ್ಲ, ಮನೆಯ ವಾತಾವರಣವೇ ಸರಿ ಇಲ್ಲ, ಏನೋ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಇದೆ, ಸ್ವಲ್ಪ ದೃಷ್ಟಿ ಆಗೋದು, ಈ ತರದ್ದೆಲ್ಲ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಅಷ್ಟಮ ಅನ್ನೋದೇ ಬೇರೆಯವರ ಕಣ್ಣು. ಅದಕ್ಕೆ ನಿಮ್ಮ ಒಂದು ಏಳಿಗೆ ಆಗಿರಬಹುದು, ಅಭಿವೃದ್ಧಿ ಆಗಿರಬಹುದು, ಇದನ್ನ ಆದಷ್ಟು ಹೈಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಎಲ್ಲರ ಹತ್ರ ಹೇಳ್ಕೊಂಡು ಬರಬಾರ್ದು ಅಥವಾ ತೋರಿಸ್ಕೊಳ್ಬಾರ್ದು. ಯಾವಾಗ ಅದು ನೀವು ಹೇಳ್ಕೊಳ್ತೀರಾ, ಅವರಲ್ಲಿ ಒಂದು ಕೆಟ್ಟ ಗುಣ ಇರುತ್ತೆ. ಅಂದ್ರೆ ಅವರಲ್ಲೊಂದು ಸಹಜವಾಗಿ ಒಂದು ಅಸೂಯೆ ಹುಟ್ಟುತ್ತೆ, ನನಗಿಲ್ವಲ್ಲ ಅನ್ನುವಂಥದ್ದು, ಇವ್ರಿಗಿದೆಯಲ್ಲ ಅಂತ. ನೋಡಿ, ಆ ಅಸೂಯೆನೇ ನಿಮ್ಗೆ ಒಂಥರ ಈ ಮಾಟ ಮಂತ್ರ ಹೆಂಗ್ ವರ್ಕ್ ಆಗುತ್ತೋ ಹಂಗೆ ವರ್ಕ್ ಆಗುತ್ತೆ, ದೃಷ್ಟಿ ಅಂತ ಹೇಳ್ತೀವಿ. ಆ ಥರ ಒಂದಷ್ಟು ಜನ ಇವಾಗ ಸೋಷಿಯಲ್ ಮೀಡಿಯಾಗಳೆಲ್ಲ ಹಾಕಿದ್ರೆ ಸಾವಿರಾರು ಜನ ನೋಡ್ತಾರೆ. ಅದರಲ್ಲಿ ಎಷ್ಟು 100 ಜನದ ಕಣ್ಣು ಬಿದ್ರೆ ಒಂದು ಮಾಟ ಮಾಡಿಸಿದಷ್ಟೇ ನಿಮ್ಗೆ ಅದು ನೆಗೆಟಿವ್ ಎನರ್ಜಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಅಂಥ ವಿಚಾರಗಳನ್ನ ಹೈಡ್ ಮಾಡಿ ಆದಷ್ಟು ಧನಸ್ಸು ರಾಶಿಯವರು. ಎಲ್ರಿಗೂ ಅಷ್ಟೇ ಇದು ಅನ್ವಯ ಆಗುತ್ತೆ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಎಲ್ಲವನ್ನು ಬಟ್ ಪ್ರತಿ ಸಲ ಹಾಕೋದು, ಪ್ರತಿ ಸಲ ಹೇಳ್ಕೊಳ್ಳೋದು ಅದು ಮಾಡಬಾರ್ದು. ಇನ್ನು ಪಂಚಮ ಸ್ಥಾನಾಧಿಪತಿ ಕುಜಗ್ರಹ 6ನೇ ಮನೆಯಲ್ಲಿದ್ದಾನೆ. 6ನೇ ಮನೇಲಿ ಇರೋದ್ರಿಂದ ಶತ್ರುಗಳಿಂದ ಏನೇ ಸ್ವಲ್ಪ ತೊಂದರೆಗಳು ಬರುತ್ತೆ ಅಂದ್ರೂ ಕೂಡ ಪ್ರೊಟೆಕ್ಟ್ ಮಾಡ್ತಾನೆ ಮಂಗಳ ಗ್ರಹ. ಯಾಕಂದ್ರೆ ಶತ್ರು ಸ್ಥಾನದಲ್ಲಿ ಮಂಗಳ ಇದ್ರೆ ಅವರು ಸದ್ಯಕ್ಕೇನು ನಿಮ್ಗೆ ತೊಂದರೆ ಮಾಡಕ್ಕಾಗಲ್ಲ, ಬಟ್ ಮುಂದಿನ ದಿನಗಳಲ್ಲಿ ಆಗಬಹುದು. ಯಾಕಂದ್ರೆ ನಿಮ್ಮ ರಾಶ್ಯಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಸದ್ಯಕ್ಕೆ ಈ ತಿಂಗಳಲ್ಲಿ ಶತ್ರುಗಳ ಬಾಧೆ ಇರೋದಿಲ್ಲ.
ಪಂಚಮಾಧಿಪತಿ 6ನೇ ಮನೆಯಲ್ಲಿರೋದ್ರಿಂದ, ಈ ಕಡೆ ಗುರು ಕೂಡ ಅಷ್ಟಮದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ತೊಂದರೆಗಳಾಗತ್ತೆ. ಏನಂದ್ರೆ ಓದಿದ್ದೆಲ್ಲ ಅರ್ಥ ಆಗತ್ತೆ, ಬೇಗ ನೆನಪಿನ ಶಕ್ತಿ ಎಲ್ಲ ಚೆನ್ನಾಗಿರುತ್ತೆ. ಓದಕ್ ಕೂತ್ಕೊಂಡ್ಮೇಲೆ ಏನ್ ತೊಂದರೆ ಇಲ್ಲ. ಬಟ್ ಓದೋದಕ್ಕೆ ಕೂತ್ಕೊಳ್ಳೋಕೆ ಸ್ವಲ್ಪ ಸಮಸ್ಯೆ ಆಗ್ತಾ ಇರುತ್ತೆ. ಆಸಕ್ತಿ ಬರಲ್ಲ, ಅವಕಾಶ ಸಿಗಲ್ಲ, ಏನೋ ಒಂದು. ಬಟ್ ಓದೋದಕ್ಕೆ ಕೂತ್ಕೊಂಡಾಗ ನೀವು ಚೆನ್ನಾಗಿ ಓದ್ಕೊಂಡು ಹೋಗ್ತೀರಾ. ಯಾಕಂದ್ರೆ ಬುಧನ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ಬಟ್ ಆಸಕ್ತಿಗೆ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಆದಷ್ಟು ಪಂಚಮಾಧಿಪತಿಗೆ ಮತ್ತೆ ಗುರುವಿಗೆ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ. ಷಷ್ಠ ಭಾವಾಧಿಪತಿ ಶುಕ್ರ ಗ್ರಹ ಭಾಗ್ಯದಲ್ಲಿದ್ದಾನೆ. ಷಷ್ಠ ಭಾವದಲ್ಲಿ ಯೋಗಕಾರಕನಾದ ಮಂಗಳ ಇದೆ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರುವಂತವ್ರಿಗೆ, ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತವ್ರಿಗೆ ತುಂಬಾ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಉದ್ಯೋಗದಲ್ಲಿ ಮಾತ್ರ ಏನು ತೊಂದರೆ ಇಲ್ಲ. ಬಟ್ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರೋರು ಮಾತ್ರ ಸ್ವಲ್ಪ ಸಮಸ್ಯೆ ಇರುತ್ತೆ. ಯಾಕಂದ್ರೆ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರೋರು ಪ್ರತಿ ಸಲನೂ ಅವ್ರ ಗಮನ ಎಲ್ಲಿರುತ್ತೆ, ನನಗೆ ಎಷ್ಟು ಲಾಭ ಬರುತ್ತೆ ಅಂತ ಪ್ರತಿದಿನ ನೋಡ್ತಾ ಇರ್ತಾರೆ, ಪ್ರತಿ ವಾರ ನೋಡ್ತಾ ಇರ್ತಾರೆ. ಬಟ್ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋರ್ಗೆ ಹಾಗಲ್ಲ. ನಿಮ್ ಕೆಲಸದಲ್ಲಿ ಏನು ತೊಂದರೆ ಒಂದಿಲ್ಲ ಅಂದ್ರೆ ತಿಂಗಳು ನಿಮ್ಗೆ ಸಂಬಳ ಅಂತೂ ಬಂದೇ ಬರುತ್ತೆ. ಬಟ್ ಅಲ್ಲಿ ಏನೂ ಸಮಸ್ಯೆ ಆಗ್ಬಾರ್ದು. ಸದ್ಯಕ್ಕೆ ಈ ತಿಂಗಳಲ್ಲಿ ಏನೂ ಸಮಸ್ಯೆ ಇಲ್ಲ. ಬಾಸ್ ಇಂದ ಕಿರಿಕಿರಿ ಆಗಿರ್ಬೋದು, ಮತ್ತೊಂದು ಮಗದೊಂದು ಆ ತರದ್ದೆಲ್ಲ ಏನೂ ತೊಂದರೆ ಇರೋದಿಲ್ಲ. ಹಾಗಾಗಿ ಆತಂಕ ಬೇಡ. ಸಪ್ತಮ ಭಾವದಲ್ಲಿ ಬುಧ ಇದ್ದಾನೆ. ಪಾಲುದಾರಿಕೆಯಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಾ, ಪಾರ್ಟ್ನರ್ಶಿಪ್ ಅಲ್ಲಿ ಯಾರು ಬಿಸ್ನೆಸ್ ಮಾಡ್ತಿದ್ದೀರಾ, ಅವ್ರಿಗೆ ಸ್ವಲ್ಪ ಚೆನ್ನಾಗಿದೆ. ಯಾಕಂದ್ರೆ ನಿಮ್ಮ ರಾಶಿಗಿಂತ ಸಪ್ತಮ ಸ್ಥಾನ ಚೆನ್ನಾಗಿದೆ. ಸಪ್ತಮಾಧಿಪತಿ ಸಪ್ತಮದಲ್ಲೇ ಇದ್ದಾನೆ. ಹಾಗಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಅನುಕೂಲ ಇದೆ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಸಂಗಾತಿಯ ಸಹಕಾರ ಚೆನ್ನಾಗಿರುತ್ತೆ. ಸಪ್ತಮಾಧಿಪತಿ ಸಪ್ತಮದಲ್ಲೇ ಇರೋದ್ರಿಂದ ನಿಮ್ಮ ಉದ್ಯೋಗಕ್ಕೆ ಅಥವಾ ಬಿಸ್ನೆಸ್ಗೆ ಏನೋ ಒಂದು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನೀವೇನೋ ಒಂದು ಸಲಹೆಯನ್ನ ನಿಮ್ಮ ಸಂಗಾತಿಯಿಂದ ತಗೋಬಹುದು. ಕೆಲವೊಂದು ಸಂದರ್ಭದಲ್ಲಿ ಕೆಲವರು ಕೊಡೋ ಸಲಹೆ ನಮ್ಮ ಬದುಕನ್ನೇ ಬದಲಾಯಿಸುತ್ತೆ. ಇದನ್ನ ನೆನ್ಪಿಟ್ಕೋಬೇಕು. ಬಿರು, ಇವ್ರಿಗೇನ್ ಗೊತ್ತು, ಅಯ್ಯೋ ಅವಳಿಗೇನ್ ಗೊತ್ತು, ಇವನಿಗೇನ್ ಗೊತ್ತು ಅಂತ ಅನ್ಕೋಬಾರ್ದು. ಯೋಚನೆ ಮಾಡಿ ಅದ್ರ ಬಗ್ಗೆ ಆಗತ್ತಾ ಥಿಂಕ್ ಮಾಡಿ ಪ್ರಸ್ತುತ ಸಂದರ್ಭಕ್ಕೆ ಹೆಲ್ಪ್ ಆಗ್ಬೋದಲ್ವಾ, ಅವರಿಂದ ನಿಮಗೆ ಸಹಕಾರ ಸಿಗುತ್ತೆ. ಹಾಗೆ ಅಷ್ಟಮದಲ್ಲಿ ಗುರು ಇದ್ದಾನೆ. 15ನೇ ತಾರೀಕು ಮೇಲೆ ಅಷ್ಟಮಕ್ಕೆ ರವಿ ಕೂಡ ಬರ್ತಾನೆ. 15ನೇ ತಾರೀಕು ಮೇಲೆ ಅಲ್ಲಿಂದ ಮುಂದೆ ಒಂದು ಸಮಸ್ಯೆ ಬರುತ್ತೆ ನಿಮ್ಗೆ. ಯಾವುದಂದ್ರೆ ನಿಮ್ಮ ತಂದೆಯ ವಿಚಾರದಲ್ಲಿ, ತಂದೆಯ ಆರೋಗ್ಯದಲ್ಲಿ ಏನೋ ತೊಂದರೆಗಳು, ತಂದೆಯಿಂದ ಏನೋ ಕಷ್ಟ, ತಂದೆಯ ವಿಷಯದಲ್ಲಿ ಏನೋ ದುಃಖ, ಏನೋ ಸಮಸ್ಯೆ, ಈ ತರದ್ದೇನೋ ಆಗತ್ತೆ. ಇದ್ರ ಜೊತೆಗೆ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲೂ ಕೂಡ ಏನೋ ಸಮಸ್ಯೆ ಆಗುವಂಥದ್ದು. ಈಗಾಗ್ಲೇ ಅದು ಕೋರ್ಟು ಅದು ಇದು ಅಂತ ಓಡಾಡ್ತಾ ಇದ್ದೀರಾ ಅಂತಂದ್ರೆ ಆ ಸಮಸ್ಯೆ ಇನ್ನೂ ಜಾಸ್ತಿ ಆಗತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ನಿಮ್ಮ ಸಂಬಂಧಿಕರಿಂದ ಏನೋ ಕಿರಿಕಿರಿ ಆಗ್ತಾ ಇತ್ತು, ಜಗಳ ಆಗ್ತಾ ಇತ್ತು ಅಂದ್ರೆ ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಗಬಹುದು. ಆಸ್ತಿ ವಿಚಾರದಲ್ಲಿ ವಿಪರೀತ ಚಿಂತೆ ಶುರುವಾಗತ್ತೆ. ಹಾಗೆ ತಂದೆ ವಿಷಯದಲ್ಲಿ ಏನೋ ಸಮಸ್ಯೆ ಆಗುವಂಥದ್ದು. ನೋಡಿ, ಇದು ಪಿತ್ರಾರ್ಜಿತ ಆಸ್ತಿಗೆ ಮಾತ್ರ ಸಂಬಂಧಪಟ್ಟಿದ್ದು, ಸ್ವಯಾರ್ಜಿತಕ್ಕಲ್ಲ. ಸ್ವಯಾರ್ಜಿತ ಆಸ್ತಿಯಲ್ಲಿ ನಿಮ್ಗೇನು ತೊಂದರೆ ಇಲ್ಲ, ಚತುರ್ಥಾಧಿಪತಿ ಉಚ್ಚ ಕ್ಷೇತ್ರದಲ್ಲಿ ಇರೋದ್ರಿಂದ. ಆದ್ರೆ 9ನೇ ಮನೆ ಅಧಿಪತಿ ಅಷ್ಟಮದಲ್ಲಿ ಇರ್ತಾನಲ್ವ, ಹಾಗಾಗಿ ಈ ವಿಚಾರದಲ್ಲೆಲ್ಲ ಕಷ್ಟಗಳು ಬರುತ್ತೆ. ಸ್ವಲ್ಪ ಆರೋಗ್ಯದಲ್ಲೂ ಕೂಡ ಜಾಸ್ತಿ ತೊಂದರೆಗಳು ಆಗೋದಕ್ಕೆ ಶುರುವಾಗುತ್ತೆ. ಪ್ರಮುಖವಾಗಿ ಬೆನ್ನು ನೋವಿನ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ 15th ನಂತರ. ಅಥವಾ ಸಡನ್ ಆಗಿ ಬೀಳುವಂಥದ್ದು. ನೆನ್ಪಿಟ್ಕೊಳ್ಳಿ, ಸಡನ್ ಆಗಿ ಬಿದ್ದ ಕೂಡಲೇ ಬೆನ್ನಿಗೇನೋ ಪೆಟ್ಟಾಯ್ತು, ಕಾಲಿಗೇನೋ ಪೆಟ್ಟಾಯ್ತು, ಈ ತರದ್ದೆಲ್ಲ ಆಗತ್ತೆ. ಹುಷಾರಾಗಿರಿ. ಅದರಲ್ಲೂ ಗೃಹಿಣಿಯರಂತೂ ಪಾಪ ಮನೆಯಲ್ಲಿ ಒಂದೇ ಸಮ ಕೆಲಸ ಮಾಡ್ತಿರ್ತಾರೆ. ಅದರಲ್ಲೂ ಹೊರಗಡೆ ಕೆಲ್ಸಕ್ಕೆ ಹೋಗೋರಂತೂ ಬೆಳಗ್ಗೆ ಬೇಗ ಬೇಗ ಎದ್ದು ಬೇಗ ಬೇಗ ಅಡಿಗೆ ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ಪಾಪ ಕೆಲ್ಸಕ್ಕೆ ಹೋಗ್ತೀರಾ. ಅವಾಗ ನೆಲದ ಮೇಲೆ ನೀರ್ ಚೆಲ್ಲಿದ್ಯೋ ಎಣ್ಣೆ ಚೆಲ್ಲಿದ್ಯೋ ಏನೂ ಕಾಣಲ್ಲ, ಓಡಾಡ್ತಿರ್ತೀರ. ಹುಷಾರು, ಜಾರಿ ಬಿದ್ರು ಕೂಡ ಪೆಟ್ಟಾಗತ್ತಲ್ವಾ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಷ್ಟೇನೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗತ್ತೆ ಅಂತ ಏನ್ ಹೇಳ್ತಾ ಇಲ್ಲ, ಆದಷ್ಟು ಎಚ್ಚರಿಕೆಯಿಂದಿರಿ. ಮತ್ತೆ ಕೆಲ್ಸಕ್ಕೆ ಹೋಗುವಾಗ ತುಂಬಾ ಆತರ ಪಟ್ಕೊಂಡು ಸ್ಪೀಡಾಗೆಲ್ಲ ಗಾಡಿ ಓಡಿಸ್ಕೊಂಡು ಹೋಗ್ಬೇಡಿ. ಬೀಳ್ತೀರಾ, ಆದ್ರೆ ದೇಹಕ್ಕೆ ಬಾಧೆ ಆದ್ರೂ ಕೂಡ ಅದು ನಿಮ್ಗೆ ಕಷ್ಟನೇ ಅಲ್ವಾ. ನಿಮ್ಗೇನು ತೊಂದರೆ ಆಗ್ದಿಲ್ಲ ಅಂದ್ರೂ ಕೂಡ ದೇಹಕ್ಕೆ ಬಾಧೆ ಆದ್ರೂ ಕೂಡ ನಿಮ್ಗೆ ಆ ಪೇನ್ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ವಿಷಯದಲ್ಲಿ. ಇನ್ನು ದಶಮಾಧಿಪತಿ ಸಪ್ತಮದಲ್ಲಿದ್ದಾನೆ. ಜವಾಬ್ದಾರಿಗಳನ್ನು ನಿಭಾಯಿಸಲೇಬೇಕು. ಬಟ್ ಒತ್ತಡಗಳಂತ ಏನಿರಲ್ಲ, ನಿಭಾಯಿಸ್ತೀರಾ ಆರಾಮಾಗಿ ಜವಾಬ್ದಾರಿಗಳನ್ನ. ಬಟ್ ಏನಂದ್ರೆ ಭವಿಷ್ಯದ ಬಗ್ಗೆ ಆತಂಕ, ಟೆನ್ಷನ್ ಇದೆಲ್ಲ ಸಹಜವಾಗಿ ಇದ್ದೇ ಇರುತ್ತೆ. ಲಾಭಾಧಿಪತಿ ಭಾಗ್ಯದಲ್ಲಿದ್ದಾನೆ. ಈ ತಿಂಗಳಲ್ಲಿ ಲಾಭಾಧಿಪತಿ ಭಾಗ್ಯದಲ್ಲಿ ಇರೋದ್ರಿಂದನೇ ಅಷ್ಟೋ ಇಷ್ಟೋ ಸ್ವಂತ ಉದ್ಯೋಗ ಮಾಡುವಂತವ್ರಿಗೆ ಒಂಚೂರು ಅನುಕೂಲ ಆಗ್ತಾ ಇರುತ್ತೆ. ಬಟ್ ಏನಾಗುತ್ತೆ ಅಂದ್ರೆ ಇಲ್ಲಿ
ರವಿಗ್ರಹ ಅಷ್ಟಮಕ್ಕೆ ಬಂದ್ಮೇಲೆ ಏನೋ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ, ಇನ್ನೂ ಸ್ವಲ್ಪ ಇನ್ವೆಸ್ಟ್ ಮಾಡೋಣ, ಈ ತರದೆಲ್ಲ ಆಸೆಗಳು ಬರುತ್ತೆ. ದಯವಿಟ್ಟು ಅಂತ ಕೆಲಸಕ್ಕೆ ಹೋಗಬೇಡಿ. ಆ ಥರದ ತೊಂದರೆಗಳು, ಆ ಥರ ತಪ್ಪು ನಿರ್ಧಾರಗಳನ್ನ ತಗೋಬೇಡಿ. ಈಗ ಏನು ಮಾಡ್ತಾ ಇದ್ದೀರೋ ಅಷ್ಟರಲ್ಲೇ ಮುಂದುವರಿರಿ. ಇಲ್ಲ ಇವಾಗ ನಾವು ಅಷ್ಟ್ರಲ್ಲಿ ಮುಂದುವರಿಯಕ್ ಆಗಲ್ಲ, ಯಾಕಂದ್ರೆ ಬಿಸ್ನೆಸ್ ಲಾಸ್ ಆಗ್ಬಿಡುತ್ತೆ ಅಂತಂದ್ರೆ ನಿಮ್ಮ ಜಾತಕ ಒಂದ್ಸಲ ಪರಿಶೀಲನೆ ಮಾಡಿಸ್ಕೊಡಿ. ದಶಾಭುಕ್ತಿ ಚೆನ್ನಾಗಿದ್ರೆ ಮಾತ್ರ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಅಥವಾ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಅಂತ ಮಾಡಿ ಏನೋ ಒಂದು ಮಾಡ್ಬೋದು. ದಶಾಭುಕ್ತಿನೂ ಚೆನ್ನಾಗಿಲ್ಲ ಅಂದ್ರೆ ಖಂಡಿತ ಬೇಡ. ಯಾಕಂದ್ರೆ ಇನ್ನೂ ಮುಳುಗಡೆ ಆಗಿ ತುಂಬಾ ಕಷ್ಟ ಪಡುವಂಥದ್ದು, ತುಂಬಾ ಲಾಸ್ ಆಗೋ ಸಾಧ್ಯತೆ ಇದೆ. ನೋಡಿ, ಅಷ್ಟಮದಲ್ಲಿ ರವಿ ಗುರು ಬಂದಾಗ ಈ ಚೀಟಿ ವ್ಯವಹಾರಗಳನ್ನೆಲ್ಲ ಮಾಡ್ತಿರ್ತಾರೆ ನೋಡಿ, ಅವ್ರು ತುಂಬಾ ಹುಷಾರಾಗಿರ್ಬೇಕು. ಯಾರೆಲ್ಲ ಮಾಡ್ತಾ ಇದ್ದೀರಾ, ನೀವು 15ನೇ ತಾರೀಕು ಮೇಲೆ ಹುಷಾರಾಗಿರಿ. 1 ತಿಂಗಳು ನಿಮ್ಮ ದುಡ್ಡಿಗೆ ಮೋಸ ಆಗೋ ಸಾಧ್ಯತೆ ಇದೆ. ಯಾರಾದ್ರೂ ನಿಮ್ ದುಡ್ಡನ್ನ ತಗೊಂಡು ಹೊರಟೋಗ್ಬಿಡ್ತಾರೆ. ಎಚ್ಚರಿಕೆಯಿಂದ. ಯಾಕಂದ್ರೆ ಈ ಚೀಟಿ ವ್ಯವಹಾರಗಳು, ಫೈನಾನ್ಸ್ ಇದೆಲ್ಲ ಮಾಡ್ತಾರಲ್ಲ, ಈ ನಿಮ್ಮ ಹಣ ಬೇರೆಯವ್ರ ಹತ್ರನೇ ಇರುತ್ತೆ ಜಾಸ್ತಿ, ನಿಮ್ಮ ಹತ್ರ ಇರೋದಕ್ಕಿಂತ. ಎಷ್ಟು ಸೇಫ್ ಅದು? ಪ್ರಸ್ತುತ ಸಂದರ್ಭದಲ್ಲಂತೂ ಅದು ಸೇಫ್ ಅಲ್ಲ. ತುಂಬಾ ಹುಷಾರಾಗಿರಿ. ಆದಷ್ಟು ಪರಿಹಾರ ಏನು, ಪ್ರತಿದಿನ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ. ಪ್ರತಿ ಗುರುವಾರ ಕಡಲೆಬೇಳೆ ದಾನ, ಪ್ರತಿ ಶನಿವಾರ ಎಳ್ಳು ದಾನ ಕೊಡೋದ್ರಿಂದ ನಿಮ್ಗೆ ದುಡ್ಡು ಸ್ಟಕ್ ಆಗಿರೋ ದುಡ್ಡು ಬರ್ತಾ ಇರುತ್ತೆ. ಯಾವ ಶನಿ ನಿಮ್ಮ ಹಣ ಬರೋದನ್ನ ತಡೆ ಹಾಕಿರ್ತಾನೋ ಆ ತಡೆಯನ್ನ ನಿವಾರಣೆ ಮಾಡ್ತಾನೆ, ಆಗ ದುಡ್ಡು ಬೇಗ ಬೇಗ ಬರ್ತಾರೆ. ಈ ಪರಿಹಾರವನ್ನ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ. ಎಲ್ರಿಗೂ ಶುಭವಾಗಲಿ.